ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ, ಅದರಲ್ಲಿ ನಾವಿವತ್ತು ಅಧ್ಯಾಯ 2 ಘಾತಾಂಕಗಳ ಆಟ ಅನ್ನೋ ಪಾಠದ ಪುಟ ಸಂಖ್ಯೆ 36ರಿಂದ 38ರವರೆಗೆ ಇರತಕ್ಕಂಥ ಕಲಿಕಾಂಶಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ 2.5ರಲ್ಲಿ ನೀವು ಎಂದಾದರೂ ಆಶ್ಚರ್ಯಪಟ್ಟಿದ್ದೀರಾ ಅಂತ ಕೊಟ್ಟಿದ್ದಾರೆ. ನಂಜುಂಡಪ್ಪನು ರಾಕ್ಸಿಯ ತೂಕಕ್ಕೆ, ಅಂದರೆ ಎಕ್ಸಾಂಪಲ್ ಇದು, ಈ ರಾಕ್ಸಿ ಇವಳು ತೂಕಕ್ಕೆ ಸಮನಾದಂಥ ಬೆಲ್ಲ ಮತ್ತು ಎಷ್ಟು ಅನ್ನೋ ಇವನ ತೂಕಕ್ಕೆ ಸಮನಾದ ಗೋಧಿಯನ್ನು ದಾನ ಮಾಡಲಿಕ್ಕೆ ಇಚ್ಛಿಸ್ತಾನಂತೆ. ಹಾಗಾದರೆ ವಸ್ತುಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಯೋಚಿಸಿ ಅಂತ ಕೊಟ್ಟಿದ್ದಾರೆ. ಪ್ಲಸ್ ಜೊತೆಗೆ ಏನು ಕೊಟ್ಟಿದ್ದಾರೆ ಅಂದರೆ ದಾನ ಮಾಡಿದ ಬೆಲ್ಲದ ಬೆಲೆ ಮತ್ತು ದಾನ ಮಾಡಿದ ಗೋಧಿ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ರಾಕ್ಸಿ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡೇ ಮಾಡಬೇಕು. ಇಲ್ಲಿ ರಾಕ್ಸಿಯ ತೂಕ 45 kg ಅಂತ ತಗೊಳ್ಳೋಣ, ಹೌದಾ? ಇದನ್ನು ಸಹ ಇಮ್ಯಾಜಿನೇ ಮಾಡ್ಕೋಬೇಕು ನಾವು. ಆಮೇಲೆ 1 kg ಬೆಲ್ಲದ ಬೆಲೆ ಎಷ್ಟು ಅಂತ ಅದನ್ನು ಸಹ ಬೇಕು. ಸೊ 1 kg ಬೆಲ್ಲದ ಬೆಲೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ 70 ರೂಪಾಯಿ ಅಂತ, 70 ರೂಪಾಯಿ per kg, ಹೌದಾ? ನೆಕ್ಸ್ಟ್ ಅದೇ ರೀತಿ ಇವನು ಎಷ್ಟು ತೂಕ ನಾವು 50 kg ಅಂತ ತಿಳ್ಕೊಳ್ಳೋಣ. ಇಮ್ಯಾಜಿನ್ ಎಷ್ಟೇ ಊಹೆ ಮಾಡ್ಕೊಂಡು ಮಾಡೋದು. ಆಮೇಲೆ 1 kg ಗೋಧಿ ಎಷ್ಟಿದೆಯಪ್ಪ ಅಂತಂದರೆ ಯೂಶ್ವಲಿ 50 ರೂಪಾಯಿ, ಹೌದಾ? ಇದು ಎಕ್ಸಾಕ್ಟ್ ಇಲ್ಲ, ಜಸ್ಟ್ ಅಂದಾಜಿದು 1 kg 50. ಸೊ ಹಾಗಾದರೆ ದಾನ ಮಾಡಿದ ಬೆಲ್ಲದ ಬೆಲೆ ಮತ್ತು ದಾನ ಮಾಡಿದ ಗೋಧಿಯ ಬೆಲೆ ಕಂಡುಹಿಡಿಯೋದು ತುಂಬ ಸಿಂಪಲ್. ಇದು ಏನು ಮಾಡಬೇಕು ನಾವು 45 × 70 ಗುಣಿಸ್ಬಿಟ್ರೆ ಸಿಕ್ಬಿಡುತ್ತೆ ನಮಗೆ. ಗುಣಿಸೋಣ ನೋಡಿ. 7 5 35ಕ್ಕೆ 5 10 3, 7 4 28, 28 3 31, 1 0 ಇದೆ 0. ಸೊ ಅಲ್ಲಿಗೆ ಹಾಗಾದರೆ ಬೆಲ್ಲದ ಬೆಲೆ ಎಷ್ಟಾಯಿತು? ಬೆಲ್ಲದ ಬೆಲೆ 3150 ರೂಪಾಯಿ ಆಗುತ್ತೆ. ಜಸ್ಟ್ ಅಂದಾಜು ಬೆಲೆ ಇದೆ ಅಷ್ಟೇ. ಇದನ್ನು ಏನು ಅವ್ರ ತೂಕ ಎಷ್ಟಿದೆ ಅಂತ ಅಂದಾಜು ಮಾಡ್ಕೋಬೇಕು. ಆಮೇಲೆ 1 kg ಬೆಲ್ಲಕ್ಕೆ ಎಷ್ಟು ಅನ್ನೋದು ಅಂದಾಜು ಮಾಡ್ಕೋಬೇಕು. ಅದೇ ರೀತಿ ಇದನ್ನು ಮಾಡೋದಾದರೆ ನಾವು 50 × 50, ಇದು ತುಂಬ ಸಿಂಪಲ್ ಇದೆ. 5 5 25, 2 0. ಸೊ ಅಂದರೆ ಇದೇನಿದು ಗೋಧಿಯ ಬೆಲೆ, ಗೋಧಿಯ ಬೆಲೆ. ಸೊ ಹಾಗಾದರೆ ನಂಜುಂಡಪ್ಪ ದಾನ ಮಾಡಿದ ಬೆಲ್ಲದ ಬೆಲೆ ಎಷ್ಟು? 3150 ರೂಪಾಯಿ. ಅದೇ ರೀತಿ ದಾನ ಮಾಡಿದ ಗೋಧಿಯ ಬೆಲೆ ಎಷ್ಟು? 2500 ಅಂತ ನಾವು ಹೇಳ್ಬೋದು. ಓಕೆ, ಈಗ ರಾಕ್ಸಿ ಆಶ್ಚರ್ಯಚಕಿತಳಾಗಿ ಕುತೂಹಲದಿಂದ ಪ್ರಶ್ನೆ ಮಾಡ್ತಾಳೆ, ಬೆಲ್ಲದ ಬದಲಾಗಿ ನಾವು 1 ರೂಪಾಯಿ ನಾಣ್ಯಗಳನ್ನು ಬಳಸಿದ್ರೆ ನನ್ನ ತೂಕಕ್ಕೆ ಸಮನಾದ ಎಷ್ಟು ನಾಣ್ಯಗಳು ಬೇಕಾಗಬಹುದು ಅಂತ ಹೇಳಿದಾಳೆ. ರಾಕ್ಸಿ ಕೇಳ್ತಾ ಇದ್ದಾಳೆ. ಹೌದಾ? ರಾಕ್ಸಿ ತೂಕ ನಾವೇನಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಿ? 45 kg, ಹೌದಾ? ಎಷ್ಟು ಬೇಕಾಗ್ಬೋದು, ಅದನ್ನು ಹೇಗೆ ಕಂಡುಹಿಡಿತೀರಿ ಅಂತ ಕೊಟ್ಟಿದ್ದಾರೆ. ಈಗ ಏನು ಮಾಡೋದು, ಇದನ್ನು ತುಲಾಭಾರ ಅಂತ ಕರೀತಾರೆ, ಹೌದಾ? ಇದನ್ನು ದೇವಸ್ಥಾನಗಳಲ್ಲಿ ಮಾಡ್ತಾರೆ. ಅಂದರೆ ಅವ್ರು ಎಷ್ಟು ತೂಕ ಇರ್ತಾರೋ ಅಷ್ಟೇ ತೂಕದ ದವಸ ಧಾನ್ಯಗಳಿರ್ಬೋದು, ಬೆಲ್ಲ ಇರ್ಬೋದು, ಕೆಲವು ನಾಣ್ಯಗಳನ್ನು ಸಹ ಮಾಡ್ತಾರೆ. ಕೆಲವರು ಶ್ರೀಮಂತರು ಬಂಗಾರಗಳನ್ನು ಸಹ, ಬೆಳ್ಳಿ ಬಂಗಾರಗಳನ್ನು ಸಹ ತಮ್ಮ ತೂಕದ್ದು ಕೊಡ್ತಾರೆ. ಇದನ್ನು ತುಲಾಭಾರ ಅಂತ ಕರೀತಾರೆ. ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಕೆಲವರು ಹರಕೆಗಳನ್ನು ಕಟ್ಕೊಂಡಿರ್ತಾರೆ. ಈಗ ಏನಪ್ಪ ಅಂತಂದರೆ ಈಕೆ 45 kg ಇದ್ದಾಳೆ ರಾಕ್ಸಿ. ಇವಳು ತೂಕದ 1 ರೂಪಾಯಿ ನಾಣ್ಯವನ್ನು ತಗೊಳ್ತಾಳಂತೆ. ಈಗ ನಾವು ಇಮ್ಯಾಜಿನ್ ಮಾಡ್ಕೋಬೇಕು, 1 ರೂಪಾಯಿ ನಾಣ್ಯ, ಹೌದಾ? 1 ರೂ ನಾಣ್ಯದ ತೂಕ ಕಂಡುಹಿಡಬೇಕು. ನಾಣ್ಯದ ತೂಕ ಎಷ್ಟಪ್ಪ ಇಮ್ಯಾಜಿನ್ ಮಾಡ್ಕೊಳ್ಳೋಣ. 5 ಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ. ಎಷ್ಟು ಗ್ರಾಮ್ ಇದೆ? 5 ಗ್ರಾಮ್ ಇದೆ ಅಂತ ತಿಳ್ಕೊಳ್ರಿ. ಈಗ ಇಲ್ಲಿ 5 ಗ್ರಾಮ್ ಇದೆ ಅಂತಂದರೆ ನಾವು 45 kgಯನ್ನು ನೋಡಿ, 45 kgಯನ್ನು 5 ಗ್ರಾಮ್ನಿಂದ 45 kg ಇದು 5 ಗ್ರಾಮ್ನಿಂದ ಬಾಕ್ಸಕ್ಕೆ ಬರುತ್ತಾ? ಬರಲ್ಲ. ಪರಿಮಾಣಗಳು ಏನಾಗಿರಬೇಕು? ಒಂದೇ ಆಗಿರಬೇಕು. ಸೊ ಹಂಗಾಗಿ ಇಲ್ಲಿ ಗ್ರಾಮ್ ಇದ್ದರೆ ಈಕೆದು ಗ್ರಾಮನ್ನು ಮಾಡ್ಕೋಬೇಕು. ಹಂಗಾಗಿ ನಾವೇನು ಮಾಡೋಣ ನೋಡಿರಿ, 45 kg ಇದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡೋಣ. ಗ್ರಾಮಿಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 45 × 1 kgಗೆ ಎಷ್ಟು ಗ್ರಾಮ್ಗಳು? 1000 ಗ್ರಾಮ್ಗಳು. ಸೊ ಹಂಗಾಗಿ ಇದೆಷ್ಟಾಗುತ್ತೆ? 45,000 ಗ್ರಾಮ್ಗಳು ಆಗುತ್ತೆ. ಹಾಗಾದರೆ ಇವಳು ತೂಕ ಎಷ್ಟು? 45,000 ಗ್ರಾಮು, ಹೌದಾ? ಈಗ ನಾವೇನು ಮಾಡೋಣ ನೋಡಿ, 5 ಗ್ರಾಮು, 5 ಗ್ರಾಮಿಗೆ 1 ರೂಪಾಯಿ ಆದರೆ, ಅಥವಾ 1 ನಾಣ್ಯ ಆದರೆ, 5 ರೂಪಾಯಿಗೆ 1 ನಾಣ್ಯ, 5 ರೂಪಾಯಿಗೆ 1 ನಾಣ್ಯ. ಸರಿಯಾಗಿ ನೋಡ್ಕೊಳ್ಳಿ, ಇದು ಕನ್ಫ್ಯೂಸ್ ಆಗುತ್ತೆ. ಇದು 5 ಗ್ರಾಮಿಗೆ 1 ನಾಣ್ಯ. ಯಾಕೆ ಅಂತಂದರೆ 1 ರೂ ನಾಣ್ಯದ ತೂಕ ಎಷ್ಟಂತ ತಗೊಂಡಿದ್ದೀವಿ? ಇಮ್ಯಾಜಿನ್, ಇದು ಊಹೆ, ಜಸ್ಟ್ 5 ಗ್ರಾಮು. 5 ಗ್ರಾಮು ಇದ್ದಾಗ 1 ನಾಣ್ಯ ಬರುತ್ತೆ. ಅದೇ ರೀತಿ 45,000 ಗ್ರಾಮ್ಗಳಿದ್ದಾಗ ಎಷ್ಟು ನಾಣ್ಯಗಳು? ಕ್ವಶನ್ ಮಾರ್ಕ್. ಇದನ್ನು ನಾವೇನು ಮಾಡಬೇಕು ಅಂತಂದರೆ ಓರೆ ಗುಣಾಕಾರ ಮಾಡಬೇಕು. ಈ ರೀತಿ ಓರೆ ಗುಣಾಕಾರ ಮಾಡಿದಾಗ ನೋಡಿ, 45,000 × 1 ÷ 5.
ಇಷ್ಟು. ಈಗ 5ರಿಂದ ನಾವು ಭಾಗಿಸ್ಬಿಟ್ರೆ ಸಾಕು. 5 ಒಂದ್ಲೆ 5 9ಲೆ, ಅಲ್ಲಿಗೆ ಏನಾಗುತ್ತೆ ನೋಡಿ, 1 ರೂಪಾಯಿಗೆ 3 0 ಇಂಟು 1 ಮಾಡಿದ್ರೆ ಅಷ್ಟೇ ಬರುತ್ತೆ. ಅಲ್ಲಿಗೆ 9,000 ನಾಣ್ಯಗಳು. 9,000 ನಾಣ್ಯಗಳು. 1 ರೂಪಾಯಿ ಎಷ್ಟು ನಾಣ್ಯಗಳು ಬೇಕು? 9,000 ಬೇಕು. ಹಾಗಾದ್ರೆ ಎಷ್ಟು ದುಡ್ಡು ಆಗುತ್ತೆ? 9,000 ನಾಣ್ಯ ಅಂದರೆ 9,000 ದುಡ್ಡು ಆಗುತ್ತೆ ಅಲ್ವಾ? 9,000 1 ರೂಪಾಯಿದಾಗಿರೋದ್ರಿಂದ 9,000 ದುಡ್ಡು ಆಗುತ್ತೆ. ಈ ರೀತಿ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು ಅಂತ. ಅದೇ ರೀತಿ ಇಲ್ಲಿ ಏನು ಎಷ್ಟುದು ಕೊಟ್ಟಿದ್ರೆ ಅದನ್ನು ಸಹ ಮಾಡ್ಬೋದು. ಅವನ ತೂಕ ಎಷ್ಟು? 50. ಹೌದಾ? ಅವನ ತೂಕ 50. ಸೊ ಹಂಗಾಗಿ ನಾವೇನು ಮಾಡೋಣ, ಇಲ್ಲಿ ಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 50,000 ಗ್ರಾಮ್ಗಳಾಗುತ್ತೆ. ಎಷ್ಟಾಗುತ್ತೆ? 50,000 ಗ್ರಾಮ್. ಡಿವೈಡ್ ಬೈ ಸೇಮು ಎಷ್ಟು? 5. ಸೊ ಮಾಡಿದ್ರೆ 5 ಒಂದ್ಲೆ, ಇಲ್ಲಿ 5 10ಲೆ, ಅಲ್ಲಿಗೆ ಎಷ್ಟಾಗುತ್ತೆ? 10,000 ಆಗುತ್ತೆ. ಯಾರ್ದು? ಇವನ್ ತೂಕಕ್ಕೆ ಏನಾದ್ರು ಕೊಟ್ಟರೆ, ಇದು ಕೇಳಿಲ್ಲ ಬಟ್ ಇದೊಂದೇ ಕೇಳಿರೋದು. ಬಟ್ ಇವನ್ ತೂಕಕ್ಕೆ ಏನಾದ್ರು ಕೊಟ್ಟರೆ 10,000 ನಾಣ್ಯಗಳಾಗುತ್ತೆ. ಅದ್ರ ಬೆಲೆನೂ 10,000 ರೂಪಾಯಿ ಆಗುತ್ತೆ. ಯಾಕಂದರೆ 1 ರೂಪಾಯಿ ಕಾಯಿನ್ ಆಗಿದೆಯಲ್ಲ ಅದಕ್ಕೆ. ಈಗ ಅದೇ ರೀತಿ ಮುಂದೋಗೋಣ. ಇನ್ನು ಎಷ್ಟು ಹೇಳ್ತಾನೆ, ನಾವು 5 ರೂಪಾಯಿ ನಾಣ್ಯ ಅಥವಾ 10 ರೂಪಾಯಿ ನೋಟುಗಳನ್ನು ಬಳಸಿದ್ರೆ ಹೇಗೆ ಅಂತ. ಅಂದರೆ 1 ರೂಪಾಯಿ ಕಾಯಿನು ಬದಲು 1 ರೂಪಾಯಿ ಕಾಯಿನ್ ಬದಲು ಏನು ಮಾಡೋದು, ನಾವು 5 ರೂಪಾಯಿ ಕಾಯಿನನ್ನು ಬಳಸೋಣ, ಆವಾಗ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಈಗ ಅದನ್ನೇ ಮಾಡ್ತಾ ಹೋಗೋಣ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಾವು 1 ರೂಪಾಯಿ ಕಾಯಿನು 5 ಗ್ರಾಮ್ ಇತ್ತು ಅಂತ ತಿಳ್ಕೊಳ್ಳೋಣ. ಹೌದಾ? ಅದು ಚಿಕ್ಕದು ಸೈಜ್ ಚಿಕ್ಕದಿರುತ್ತೆ. ಈಗ 5 ರೂಪಾಯಿ ಸ್ವಲ್ಪ ದಪ್ಪ ಇರ್ತವೆ, ನೀವು ನೋಡಿದ್ದೀರಿ. 5 ರೂಪಾಯಿ ಸ್ವಲ್ಪ ದಪ್ಪ ಇರ್ತವೆ. ಅದು 5 ರೂ ನಾಣ್ಯ ಏನಿದೆ, 5 ರೂ ನಾಣ್ಯದ ತೂಕ ತೆಗೆದುಕೊಳ್ಳೋಣ. 5 ರೂ ನಾಣ್ಯದ ತೂಕ 10 ಗ್ರಾಮ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಎಷ್ಟು ಗ್ರಾಮು? 10 ಗ್ರಾಮು. ಇನ್ನು ಇವಳು ತೂಕ ಗೊತ್ತಿದೆ ನಮಗೆ. ಎಷ್ಟು? ಇವಳು ತೂಕ 45 kg. ಇವನ ತೂಕ ಎಷ್ಟು? 50 kg. ಹೌದಾ? ಊಹೆ ಫಸ್ಟಿಗೆ ತೊಗೊಂಡಿದ್ವಲ್ಲ ಅದೇನೆ. ಈಗ ನೆನ್ಪಿಟ್ಕೊಳ್ಳಿ, ಸೇಮ್ ಅದೇ ರೀತಿ 10 ಗ್ರಾಮ್. ಹೌದಾ? 10 ಗ್ರಾಮ್ಗೆ ಎಷ್ಟು? 5 ರೂಪಾಯಿ ನಾಣ್ಯ 1. ಹಾಗಾದರೆ ಇಲ್ಲಿ ಇವಳದೆಷ್ಟು? 45,000 ಗ್ರಾಮ್ಗಳು. ನೆನ್ಪಿಟ್ಕೊಳ್ಳಿ. ಯಾಕೆ? ಇದು ಗ್ರಾಮ್ ಇದ್ದರೆ ಇದಕ್ಕೂ ಗ್ರಾಮ್ ಇರಬೇಕು. ಎಷ್ಟು? ಓರೆ ಗುಣಾಕಾರ ಮಾಡೋದು ಸಿಂಪಲ್. ಇದನ್ನು ಏನು? 45,000 ಇಂಟು 1/10 ಮಾಡಿದಾಗ 1 0 ಹೋಯಿತು. ಅಲ್ಲಿಗೆ ಎಷ್ಟು ಬಂತು? 45,000 ಬಂತು. 45,000 ನಾಣ್ಯಗಳು. 45,000 ನಾಣ್ಯಗಳು. ಹೌದಾ? ಒಂದು ನಾಣ್ಯದ ಬೆಲೆ ಎಷ್ಟು? ಒಂದು ನಾಣ್ಯದ ಬೆಲೆ 5 ರೂಪಾಯಿಗಳು. ಒಂದು ನಾಣ್ಯದ ಬೆಲೆ 5 ರೂಪಾಯಿ ಆದರೆ ಇಲ್ಲಿ ನೋಡಿ, 5 5ಲೆ 25ಕ್ಕೆ 5, 10 2, 5 4ಲೆ 22, 22. ಎಷ್ಟು 0 ಇದೆ? 2 0. ಸೊ ಅಲ್ಲಿಗೆ 22,500 ರೂಪಾಯಿ ಆಗತ್ತೆ. ದಾನ ಮಾಡಿದ್ರೆ ಎಷ್ಟು ರೂಪಾಯಿ ಆಗುತ್ತೆ? ಎಷ್ಟು ಹಣ ಹೋಗ್ಬೋದು? 5 ರೂಪಾಯಿ ಕಾಯಿನು ಎಷ್ಟು ಬರ್ತವೆ? 4,500 ರೂಪಾಯಿ. ಅಷ್ಟು ಎಷ್ಟು ಅಮೌಂಟ್ ಆಗುತ್ತೆ ಅಂದರೆ 22,500 ಆಗುತ್ತೆ. ಇದನ್ನೇ ನಾವು ಯಾವುದು ಇವನಿಗೆ ಎಷ್ಟುಗೆ ಮಾಡಿದಾಗ ಎಷ್ಟು ಕೆ ಜಿ ಇದ್ದಾನೆ? 50 kg ಇದ್ದಾನೆ. 50 kg ಅಂತಂದರೆ 50,000 ಗ್ರಾಮ್ಗಳು ಡಿವೈಡೆಡ್ ಬೈ 10 ಗ್ರಾಮ್ ಅಲ್ವಾ? 10 ಗ್ರಾಮ್. ಅಲ್ಲಿಗೆ 1 0 ಹೋಯಿತು. ಹೋದಾಗ ಎಷ್ಟು ಉಳಿತು? 5,000 ನಾಣ್ಯಗಳು. 5,000 ನಾಣ್ಯಗಳು. 5,000 ನಾಣ್ಯಗಳು ಎಷ್ಟು ರೂಪಾಯಿ ಇದಾವು? 5 ರೂಪಾಯಿ ಇದಾವು. ಸೊ ಹಂಗಾಗಿ ಅದನ್ನು ಗುಣಿಸಿದ್ರೆ 5 5ಲಿ 25, 25,000 ರೂಪಾಯಿ ಇವನಿಗೆ ಬೇಕಾಗತ್ತೆ. ಯಾರಿಗೆ? ಎಷ್ಟಿಗೇನಾದರೂ ಅವನ ತೂಕಕ್ಕೆ ಅವನು ಸರಿ ಸಮನಾದಂಥ 5 ರೂಪಾಯಿ ಕಾಯಿನನ್ನು ತುಲಾಭಾರ ಮಾಡಿದ್ರೆ ಎಷ್ಟು ಬೇಕಾಗುತ್ತೆ? 25,000 ಬೇಕಾಗುತ್ತೆ. ಅದೇ ಇವಳಿಗೆ ಯಾವುದು ರಾಕ್ಸಿಗಾದರೆ 22,500. ಯಾಕೆಂದರೆ ಅವಳು 45 kg ಇದ್ದಾಳೆ ಅಂತ ಅರ್ಥ. ಓಕೆ, ಈ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ತೂಕಕ್ಕಿಂತ ಮುಖ್ಯವಾಗಿ ಇಲ್ಲಿ ಏನು ಲೆಕ್ಕ ಮಾಡ್ತಿದ್ದೀವಲ್ಲ ಆ ಮೆಥಡನ್ನು ಕಲಿಯೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಷ್ಟು ಹೇಳುತ್ತಾನೆ, ನಾನು ವಯಸ್ಕನಾದಾಗ ನನ್ನ ತೂಕದಷ್ಟು ಪ್ರಮಾಣದ ನೋಟ್ ಪುಸ್ತಕಗಳನ್ನು ಪ್ರತಿ ವರ್ಷ ದಾನ ಮಾಡಲಿಕ್ಕೆ ನಾನು ಇಚ್ಛಿಸ್ತೀನಿ ಅಂತ ಹೇಳ್ತಾನಂತೆ. ರಾಕ್ಸಿ ಹೇಳ್ತಾಳಂತೆ, ನಾನು ದೊಡ್ಡವಳಾದಾಗ ಪ್ರತಿ ವರ್ಷ ನನ್ನ ತೂಕದಷ್ಟು ಪ್ರಮಾಣದ ಅನ್ನದಾನ ಧಾನ್ಯಗಳು ಅಥವಾ ಊಟವನ್ನು ಮಾಡಲಿಕ್ಕೆ ಇಚ್ಛಿಸ್ತೇನೆ ಅಂತ ಹೇಳ್ತಾಳಂತೆ. ಈಗ ಹೆಂಗೆ ತೆಗೆದುಕೊಳ್ಳೋಣ ಅಂತಂದರೆ, ಎಷ್ಟು ಯಾವಾಗ ದೊಡ್ಡವನಾದಮೇಲೆ ಅಂತ ಹೇಳಿದಾನೆ. ಹೌದಾ? ದೊಡ್ಡವನಾದಮೇಲೆ ಅಂತ ಹೇಳಿದ್ದಾನೆ. ದೊಡ್ಡವನಾದ್ಮೇಲೆ ಇವನಿಗೆ ಎಷ್ಟು kg ಆಗಿರುತ್ತೆ? 60 kg ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟು ರಾಕ್ಸಿಗೆ ಇವಳಿಗೂ 60 kg ಆಗಿ, ಇಮ್ಯಾಜಿನ್ ಅಷ್ಟೇ, ಇದು 60 kg ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಈಗ ಏನು ಮಾಡ್ತಾನೆ ಇವನು? ನೋಟ್ ಪುಸ್ತಕವನ್ನು ಕೊಡ್ತಾನೆ. ಈಗ ನೋಟ್ ಪುಸ್ತಕ ಅಂದರೆ ಎಕ್ಸಸೈಸು ನೀವೇನು ಬರೀತೀರಲ್ಲ ಅದು ಎಷ್ಟು ಗ್ರಾಮ್ ಇರುತ್ತೆ ಹೇಳ್ರಿ? ಒಂದು ನೋಟ್ ಪುಸ್ತಕ ಯೂಶ್ವಲಿ 200 ಗ್ರಾಮ್ ಇರ್ಬೋದು, ಮೇ ಬಿ, ಅಂದಾಜು. ಇದೂ ಅಷ್ಟೇ. ಹೌದಾ? ಅಂದಾಜು. ಸೊ ಹಂಗಾದ್ರೆ 60 ಯಾವುದು? ಅವನ ತೂಕ ಎಷ್ಟು? 60,000. ಯಾಕೆ 60,000 ಗ್ರಾಮ್? ಹೌದಾ? ಗ್ರಾಮಿಗೆ ಕನ್ವರ್ಟ್ ಮಾಡೋದು.
ಅದನ್ನು ಯಾವುದರಿಂದ ಭಾಗಿಸ್ಬೇಕು ನಾವು 200ರಿಂದ ಭಾಗಿಸ್ಬೇಕು. ಸೊ 200ರಿಂದ ಭಾಗಿಸಿದ್ರೆ 2 0 2 0 ಹೋಯ್ತು. ಆಗ ಈಗ ಸರಿಯಾಗಿ ನೋಡ್ರಿ, 2 1 2 3 ಅಲ್ಲಿಗೆ ಎಷ್ಟು ಬಂತು? 3 ಪಕ್ಕ 2 0 ಇದೆ. 300 ನೋಟು ಪುಸ್ತಕಗಳು. ಎಷ್ಟು? 300 ನೋಟ್ ಪುಸ್ತಕಗಳನ್ನು ಇವನು ದಾನ ಮಾಡ್ಬೋದು. ಯಾರು? ರಾಕ್ಸಿನ ಎಷ್ಟು ಹೇಳಿದ್ದಾರೆ. ಸೊ ಎಷ್ಟು, ಇದನ್ನು ಎಷ್ಟು ಅಂತ ಬರ್ಕೊಂಬಿಡೋಣ. ಎಷ್ಟು ಮಾಡ್ತಾನೆ? ಒಂದು ನೋಟ್ ಬುಕ್ಕಿನ ತೂಕ ಎಷ್ಟು? 200 ಗ್ರಾಮು. ಅಂಥದ್ದು ಅವ್ನ ತೂಕಕ್ಕೆ ಅಂತಂದರೆ ಎಷ್ಟು? ಅವ್ನು ಎಷ್ಟು ತೂಕ ಇದ್ದಾನೆ? 60 kg. 60 kg ಅಂದರೆ ಗ್ರಾಮಲ್ಲಿ ಬರೆದಾಗ ಯಾಕೆ ಮಾಡಿದ್ವಿ? ಹಿಂದಿನ ಲೆಕ್ಕದಲ್ಲಿ ನೆನೆಸ್ಕೊಳ್ಳಿ. 60,000 ಗ್ರಾಮ್ಗಳು. ಅದನ್ನು 200ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 300 ಆಗುತ್ತೆ. ಸೊ ಹಾಗಾಗಿ 300 ನೋಟ್ ಪುಸ್ತಕಗಳನ್ನು ಅವನು ದಾನ ಮಾಡ್ತಾನೆ, 300 ಜನಕ್ಕೆ ಕೊಡ್ತಾನೆ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟರೆ ಎಷ್ಟು ಜನಕ್ಕೆ ಕೊಡ್ತಾನೆ ನೋಡಿರಿ. ಒಂದು ವರ್ಷದಲ್ಲಿ ಈ ಇಬ್ಬರ ಅರ್ಪಣೆಗಳಿಂದ ಎಷ್ಟು ಜನರು ಪ್ರಯೋಜನ ಪಡಿಬೋದು? ಮತ್ತೊಮ್ಮೆ ಮೊದಲು ಊಹಿಸಿ ನಂತರ ಕಂಡುಹಿಡಿಯಿರಿ ಅಂತ. ಒಬ್ಬರಿಗೆ, ಹೌದಾ, ಒಬ್ಬರಿಗೆ ಇದು ಏನೋ ಹಿಂಗೆ ಬರೆದ್ಬಿಡೋಣ. ಒಬ್ಬರಿಗೆ ಒಂದು ನೋಟ್ ಪುಸ್ತಕ ಆದರೆ, ಒಬ್ಬರಿಗೆ ಒಂದು ನೋಟ್ ಪುಸ್ತಕ ಆದರೆ ಎಷ್ಟಾಗುತ್ತೆ? 1 × 300, 300 ಜನ ಲಾಭ ಪಡೀತಾರೆ. 300 ಜನ, ಹೌದಾ, 1 × 300, 300 ಜನ ಪಡೀತಾರೆ. ಅದೇ 2 ಆದರೆ, ಒಬ್ಬೊಬ್ರಿಗೆ 2 ಆದರೆ ಎಷ್ಟು? ಅರ್ಧ ಆಗುತ್ತೆ, 150 ಜನ ಲಾಭ ಪಡೀತಾರೆ. ಸೊ ಇದು ತುಂಬ ಸಿಂಪಲ್ ಅಂದ್ಕೊಂಡಿದ್ದೀನಿ. ಈಗ ಇವಳು ಯಾರು? ರಾಕ್ಸಿ. ನಾನು ದೊಡ್ಡವಳಾದಾಗ ಪ್ರತಿ ವರ್ಷ ನನ್ನ ತೂಕದಷ್ಟು, ಈಗ ರಾಕ್ಸಿ ತೂಕ ಎಷ್ಟಾಗಿದೆ? ರಾಕ್ಸಿ ತೂಕ ನೋಡಿ, ರಾಕ್ಸಿ ತೂಕ 60 kg. ಇಲ್ಲಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೀವಿ, ಹೌದಾ. ಅವಳು ಅನ್ನದಾನ ಮಾಡಲಿಕ್ಕೆ ಇಚ್ಛೆಪಡ್ತಾಳೆ. ಅನ್ನದಾನ ಅಂತಂದರೆ ಈಗ ಒಬ್ಬೊಬ್ಬರಿಗೆ ಎಷ್ಟು ಬೇಕಾಗುತ್ತಪ್ಪ ಯೂಶ್ವಲಿ ಅಂತಂದರೆ, ಈಗ ನಾವು ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಬ್ಬೊಬ್ರಿಗೆ ಎಷ್ಟು ಕೊಡ್ತೀವಿ ಅಂತಂದರೆ 200 ಗ್ರಾಮ್ ಕೊಡ್ತೀವಿ, ಅಥವಾ ಚಿಕ್ಕವರಾದರೆ ಯೂಶ್ವಲಿ 150 ಗ್ರಾಮ್ ಕೊಡ್ತೀವಿ. ಇಲ್ಲಿ ಆವ್ರೇಜ್ ನಾವು ಹೆಂಗೆ ಇಟ್ಕೊಳ್ಳೋಣ? 150 ಗ್ರಾಮ್ ಅಂತ ತೆಗೆದುಕೊಂಬಿಡೋಣ. ಒಬ್ಬೊಬ್ಬರಿಗೆ ಎಷ್ಟು? 150 ಗ್ರಾಮ್ ಅಂತೇಳಿ. ಸೊ ಹಂಗಾಗಿ ಒಬ್ಬರಿಗೆ 150 ಗ್ರಾಮ್ ಅಕ್ಕಿ. 200 ಸಹ ಹಾಕ್ತಾರೆ, ಬಟ್ ಯೂಶ್ವಲಿ ನಾನು 150 ಅಂತ ತೆಗೆದುಕೊಳ್ತೀನಿ. ಆವ್ರೇಜಾಗಿ ಊಟ ಮಾಡೋದು 150 ಗ್ರಾಮ್ ಒಬ್ಬೊಬ್ಬರು ಅಂತೇಳಿ. ಸೊ ಹಂಗಾಗಿ ಈಗ ನೋಡಿ, 60,000 ಗ್ರಾಮ್ ಡಿವೈಡೆಡ್ ಬೈ 150. ಸೊ ಇದನ್ನು ಮಾಡಿದಾಗ ಏನಾಗುತ್ತೆ ನೋಡಿ, 1 0ಗೆ 1 0 ಹೋಯಿತು. ಈಗೇನು ಉಳಿತು? 66,000 ಡಿವೈಡೆಡ್ ಬೈ 15. ನೋಡಿ, 15ರಿಂದ ಭಾಗಿಸ್ತೀನಿ ನಾನು. 15 1 15 4 ಅಲ್ಲಿಗೆ ಎಷ್ಟು ಉಳಿತು? 4. 4 ಮುಂದೆ 2 0 ಬಂತು. 400 ಜನಕ್ಕೆ ಅವಳು ಊಟವನ್ನು ಹಾಕ್ಬೋದು ಅಂತ. ಅಂದರೆ 150 ಗ್ರಾಮ್ ಹಂಗೆ 400 ಜನಕ್ಕೆ ಅವಳು ತನ್ನ ಅನ್ನ, ಅಂದರೆ ತನ್ನ ತುಲಾಭಾರದಿಂದ ಅನ್ನದಾನವನ್ನು ಮಾಡ್ಬೋದು, ಅನ್ನ ಸಂತರ್ಪಣೆಯನ್ನು ಮಾಡ್ಬೋದು ಅನ್ನೋದು ಇದರ ಅರ್ಥ ಆಗತ್ತೆ. ಈಗ ಮುಂದಿನ ಕಾನ್ಸೆಪ್ಟು ನೋಡಿ, ರಾಕ್ಸಿ ಮತ್ತು ಎಷ್ಟು ಯಾರೋ ಹೇಳಿರೋದನ್ನು ಕೇಳ್ತಾರೆ. ಏನು ಅಂತಂದರೆ, ನಾವು 400 ಕಿಲೋಮೀಟರ್ಗಳ ಪಾದಯಾತ್ರೆ ಮಾಡಿ ಈ ಸ್ಥಳವನ್ನು ತಲುಪಿದ್ವಿ. ನಾವು ಇಂದು ಬೆಳಗಿನ ಜಾವ ತಲುಪಿದ್ವು. ಅವರು ಎಷ್ಟು ಸಮಯದ ಹಿಂದೆ ಪ್ರಯಾಣವನ್ನು ಆರಂಭಿಸಬಹುದು ಅಂತ. ಅಂದರೆ ನೋಡ್ರಿ, ಇಲ್ಲಿ ಕೆಲವು ಅಂಶಗಳು ಬಿಟ್ಟೋಗಿದ್ದಾವೆ. ಅದನ್ನು ನಾವೇ ಊಹೆ ಮಾಡಿಕೊಂಡು ಲೆಕ್ಕ ಹೆಂಗೆ ಮಾಡೋದು ಅಂತ ಕಲಿಯೋದು ಇದು ಇಂಪಾರ್ಟೆಂಟ್ ಆಗಿದೆ. ಈಗ 400 ಕಿಲೋಮೀಟ್ರ್ ಚಲಿಸಿದ್ದಾರೆ ಅವರು. ಎಷ್ಟು ಕಿಲೋಮೀಟ್ರು? 400 ಕಿಲೋಮೀಟ್ರು. ಈಗ ಇಮ್ಯಾಜಿನ್ ಮಾಡ್ಕೊಳ್ಳೋಣ, ಒಂದು ದಿನಕ್ಕೆ ಎಷ್ಟು ನಡೆದಿರ್ಬೋದಪ್ಪ ಅವರು? ಯೂಶ್ವಲಿ ಒಂದು ದಿನಕ್ಕೆ ಎಷ್ಟು ನಡೆದಿರ್ಬೋದು ಅಂದರೆ ಒಂದು 25 ಕಿಲೋಮೀಟ್ರ್ ನಡೆದಿರ್ಬೋದು. ಒಂದು ದಿನಕ್ಕೆ 25 ಕಿಲೋಮೀಟ್ರ್, ಹೌದಾ, ನಡೆದಿರಬಹುದು. ಸೊ ಒಂದು ದಿನಕ್ಕೆ 25 ಕಿಲೋಮೀಟ್ರ್ ನಡೆದ್ರೆ ಟೋಟಲ್ ಅವ್ರು ಎಷ್ಟು ನಡೆದಿದ್ದಾರೆ? 400 ಕಿಲೋಮೀಟ್ರ್ ನಡೆದಿದ್ದಾರೆ. ಸೊ ಹಾಗಾಗಿ ಈಗ ಹಿಂಗೆ ತೆಗೆದುಕೊಳ್ಳೋಣ ನೋಡಿ, 25 ಕಿಲೋಮೀಟ್ರಿಗೆ ನಡೆಯಲು ಒಂದು ದಿನ ಆದರೆ, ಹೌದಾ, 400 ಕಿಲೋಮೀಟ್ರ್ ನಡೆಯಲು ಎಷ್ಟು ದಿನ? ಹೌದಾ, ಒರೆ ಗುಣಾಕಾರ ಮಾಡೋದು ಇದನ್ನು, ಹೌದಾ. ಸೊ ಒರೆ ಗುಣಾಕಾರ ಅಂತಂದರೆ ಇದು ಕೆ ಜಿ ಅಲ್ಲ, ಕಿಲೋಮೀಟ್ರ್, ನೆನ್ಪಿಟ್ಕೊಳ್ಳಿ, ಕಿಲೋಮೀಟರ್. ಇದು ಅಷ್ಟೇ, ಕಿಲೋಮೀಟರ್. ಈಗ 400 × 1 ಡಿವೈಡೆಡ್ ಬೈ 25. ಹೆಂಗೆ ಮಾಡೋಣ? 400ನ್ನು 25ರಿಂದ ಭಾಗಿಸ್ಬಿಡೋಣ. ಭಾಗಿಸಿದ್ರೆ ನೋಡಿ, 25 1 25, ಹೌದಾ. ನೋಡಿ, 10ರಲ್ಲಿ 5 ಹೋದರೆ 5, ಇಲ್ಲಿ 3 ಆಯಿತು, 3ರಲ್ಲಿ 2 ಹೋದರೆ 1, 15 ಆಯಿತು. 0ನ್ನು ಕೆಳಗೆ ಇಳಿಸ್ಕೊಂಡ್ರೆ 150. 25 ಎಷ್ಟರ ಮಗ್ಗಿಯಲ್ಲಿ 150 ಬರುತ್ತೆ? ತುಂಬ ಸಿಂಪಲ್ಲು, 25 6 150. ಸೊ ಅಂದರೆ ಎಷ್ಟು ದಿನ? 16 ದಿನ. ಅಂದರೆ 400 ಕಿಲೋಮೀಟರ್ ನಡೆಯಲು 16 ದಿನ ಬೇಕಾಗುತ್ತದೆ. ಸೊ ಹಂಗಾದರೆ ಅವರು ಎಷ್ಟು ದಿನದ ಹಿಂದೆ?
ಪ್ರಯಾಣವನ್ನು ಆರಂಭಿಸಿರ್ಬೋದು, 16 ದಿನದ ಹಿಂದೆ ಅವರು ಪ್ರಯಾಣವನ್ನು ಆರಂಭಿಸಿರಬಹುದು ಅಂತ ನಾವು ಬರಿಬಹುದು. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ತೆಗೆದುಕೊಳ್ಳೋಣ. ಲಾಸ್ಟ್ ನೋಡಿ, ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ನಿರಂತರವಾಗಿ ಎಲ್ಲಿಯೂ ತಂಗದೆ, ಅಂದರೆ ಎಲ್ಲಿಯೂ ಕೂತ್ಕೊಂಡಿಲ್ಲ, ಎಲ್ಲೂ ಸಹ ನಿಂತ್ಕೊಂಡಿಲ್ಲ, ಕೂತ್ಕೊಂಡಿಲ್ಲ, ನಿದ್ದೆ ಮಾಡಿಲ್ಲ, ಕಾಲ್ನಡಿಗೆಯಲ್ಲಿ ನಡೀತಾನೇ ಇದ್ದಾನಂತೆ. ಹಂಗಾದರೆ ಅಂಥ ಜೀವಿ, ಅಂಥ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಬಾರಿ ಭೂಮಿಯನ್ನು ಸುತ್ತಬಹುದು ಟೋಟಲ್ಲು ಅಂತ. ಮತ್ತು ಭೂಮಿಯ ಸುತ್ತಳತೆನೂ ಕೊಟ್ಬಿಟ್ಟಿದ್ದಾರೆ. ಸುತ್ತಳತೆ ಅಂತಂದರೆ ನೋಡಿ, ಸುತ್ತಳತೆ ಅಂತಂದರೆ ಕಂಪ್ಲೀಟ್ ಭೂಮಿಯನ್ನು ಒಂದು ರೌಂಡ್ ಕಂಪ್ಲೀಟ್ ಈ ರೀತಿ ಎಷ್ಟು ಬಾರಿ ಸುತ್ತಬೋದು, ಸುತ್ತಳತೆ ಇದನ್ನು ಸುತ್ತಳತೆ ಅಂತ ಕರೀತಾರೆ. ಎಷ್ಟಿದೆಯಂತಪ್ಪ ಅಂತಂದರೆ ಇದು 40,000 ಕಿಲೋಮೀಟ್ರ್ ಇದೆಯಂತೆ. ಸೊ ಈಗ ನಾವು ಫಸ್ಟು ಇಮ್ಯಾಜಿನ್ ಮಾಡ್ಕೊಳ್ಳೋಣ, 1 ಗಂಟೆಗೆ ಎಷ್ಟು ನಡೀತಾನೆ ಅಂತ. ಹೌದಾ, 1 ಗಂಟೆಗೆ 5 ಕಿಲೋಮೀಟ್ರ್ ನಡೀತಾನೆ ಅಂತ ತಿಳ್ಕೊಳ್ಳೋಣ. ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನಾನ್ ಸ್ಟಾಪಾಗಿ ಒಂದು ಗಂಟೆಗೆ ನಿಧಾನ ಸ್ಲೋ ಪೇಸಲ್ಲಿ ಮೀಡಿಯಮಲ್ಲಿ 5 ಕಿಲೋಮೀಟ್ರ್ ನಡೀತಾನೆ ಅಂತ ತಿಳ್ಕೊಳ್ಳೋಣ. 5 ಕಿಲೋಮೀಟ್ರ್ ಇದು kg ಅಲ್ಲ, 5 ಕಿಲೋಮೀಟ್ರ್. ಸೊ ಈಗ ಹಾಗಾದರೆ 1 ಗಂಟೆಗೆ 5 ಕಿಲೋಮೀಟ್ರ್ ನಡೆದ್ರೆ 24 ಗಂಟೆಗೆ, ಅಂದರೆ ಒಂದು ದಿನಕ್ಕೆ ಒಂದು ದಿನ ಅದ ಎಷ್ಟು ನಡೀತಾನೆ. ಸೊ 24 × 5 ನೋಡಿ, ನಾನ್ ಸ್ಟಾಪ್ ಅಂತ ಕೊಟ್ಟಿದ್ದಾರೆ. ಹೌದಾ, ನಾನ್ ಸ್ಟಾಪ್ ಎಲ್ಲೂ ನಿಲ್ಲದೆ 24 × 5 ಮಾಡೋಣ. 24 × 5 ಮಾಡಿದಾಗ ನೋಡಿ, 4 5 20ಕ್ಕೆ 0, 10 2, 5 2 10 2 12. ಸೊ ಎಷ್ಟು ಕಿಲೋಮೀಟ್ರ್ ನಡೀತಾನೆ ಒಂದು ದಿನಕ್ಕೆ? 120 ಕಿಲೋಮೀಟ್ರ್ ನಡೀತಾನೆ. ಒಂದು ದಿನಕ್ಕೆ 120 ಕಿಲೋಮೀಟ್ರು ನಡೆದ್ರೆ ಒಂದು ತಿಂಗಳಿಗೆ, ಹೌದಾ, ಒಂದು ತಿಂಗಳಿಗೆ ಅಂತಂದರೆ 30 ದಿನ ಅಂತ ತೆಗೆದುಕೊಳ್ಳೋಣ ಯೂಶ್ವಲಿ ಆವ್ರೇಜಾಗಿ. ಹೌದಾ, 30 ದಿನ ಅಂತಂದರೆ ನಾವೇನು ಮಾಡೋಣ, 30 × 120 ಅಲ್ಲಿಗೆ ನೋಡಿ, 12 3 36, 2 0 ಇದೆ, 2 0. ಸೊ ಅಲ್ಲಿಗೆ ಒಂದು ತಿಂಗಳಿಗೆ 3600 ಕಿಲೋಮೀಟ್ರ್ ನಡೀತಾನೆ ಅಂತ ಅರ್ಥ. ಹೌದಾ, ಒಂದು ತಿಂಗಳಿಗೆ. ಇನ್ನು ಒಂದು ವರ್ಷಕ್ಕೆ ತೆಗೆದುಕೊಳ್ಳೋಣ. ಒಂದು ವರ್ಷ ಅಂತಂದರೆ ಎಷ್ಟು? 12 ತಿಂಗಳು. ಹೌದಾ, 12 ತಿಂಗಳಿಗೆ 12 ತಿಂಗಳಿಗೆ ಎಷ್ಟು ನಡೀತಾನೆ? ಸೊ 12 × 36,000 ಕಿಲೋಮೀಟರ್. ಹೌದಾ, ಈಗ ಇದನ್ನು ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಹೆಂಗೆ ಮಾಡೋಣ ನೋಡಿ, 12 6 72, 72ಕ್ಕೆ 2 10 7, 12 3 36, 36 7 ಕೂಡಿದ್ರೆ 43. ಅಲ್ಲಿ ಎಷ್ಟು 0 ಇದೆ? 2 0 ಇದೆ. ಸೊ 2 0 ಅಲ್ಲಿಗೆ ಇದೆಷ್ಟು ಕಿಲೋಮೀಟ್ರು? ಅಲ್ಲಿಗೆ ಒಂದು ವರ್ಷಕ್ಕೆ 43,200 ಕಿಲೋಮೀಟ್ರ್ ನಡೀತಾನೆ. ಹೌದಾ, ಅವನ ಜೀವಿತಾವಧಿ ಅಂತ. ಒಬ್ಬ ವ್ಯಕ್ತಿ ಎಷ್ಟು ಜೀವಿತವಾಗಿರ್ತಾನೆ? ನಾವು ಆವ್ರೇಜ್ ಇಲ್ಲ 60 ಅಂತ ತೆಗೆದುಕೊಳ್ಳೋಣ. ಆವ್ರೇಜು ಜಾಸ್ತಿನೂ ಇರ್ಬೋದು, ಕಮ್ಮಿನೂ ಇರ್ಬೋದು, ಬಟ್ ಆವ್ರೇಜು ಅವನ ಜೀವಿತಾವಧಿ, ಟೋಟಲು ಅವನ ಜೀವಿತಾವಧಿ. ಹೌದಾ, ಜೀವಿತಾವಧಿ ಎಷ್ಟು? 60 ವರ್ಷ ಅಂತ ತಿಳ್ಕೊಳ್ಳಿ. ಸೊ ಹಂಗಾದರೆ 60 ವರ್ಷಕ್ಕೆ ಎಷ್ಟು? ಸೊ 60 × 43,200 ಇಷ್ಟನ್ನು ನಾವೇನು ಮಾಡೋಣ, ಗುಣಿಸ್ಕೊಂಡ್ರೆ ನೋಡ್ರಿ, ಇಲ್ಲಿಂದನೇ ಮಾಡೋಣ. 6 2 ಇಲ್ಲಿಂದ ತೆಗೆದುಕೊಳ್ಳೋಣ. 6 2 12ಕ್ಕೆ 2 10 1, 6 3 18 1 19 10 1, 4 6 24 1 25. ಎಷ್ಟು 0? ಇಲ್ಲೊಂದು 0, ಇಲ್ಲಿ 2 0, 3 0, 1 2 3, ಅಲ್ಲಿಗೆ ಬಿಡಿ 10 100. ಅಲ್ಲಿಗೆ ಎಷ್ಟಾಗತ್ತಪ್ಪ ಅಂತಂದರೆ 25,92,000 ಕಿಲೋಮೀಟರ್ಗಳು. ಅವನ ಜೀವಿತಾವಧಿಯಲ್ಲಿ 25,92,000 ಕಿಲೋಮೀಟ್ರ್ ನಡೀತಾನೆ ಅನ್ನೋದು ಅರ್ಥ ಆಗತ್ತೆ. ಓಕೆ, ಸೊ ಇದಿಷ್ಟು ಆಯ್ತಪ್ಪ. ಈಗ ನಾವೇನು ಮಾಡೋಣ ನೋಡಿ, ಭೂಮಿಯ ಸುತ್ತಳತೆ ಬರ್ಕೊಳ್ಳೋಣ. ಭೂಮಿಯ ಸುತ್ತಳತೆ ಎಷ್ಟಂತೆ? 40,000 ಕಿಲೋಮೀಟ್ರ್. ಸೊ ಹಾಗಾದರೆ ಟೋಟಲ್ ಅವನು ಎಷ್ಟು ನಡೆದಿದ್ದಾನೆ? 25,92,000. ಸೊ ಹಾಗಾಗಿ ನಾವೇನು ಮಾಡೋಣ, ಈ 25,92,000ವನ್ನು 40,000 ಕಿಲೋಮೀಟ್ರಿಂದ ನಾವು ಬಾಗಿಸ್ಬಿಡೋಣ. ಬಾಗಿಸಿದಾಗ ನೋಡಿ, ಇಲ್ಲಿ 3 0, ಇಲ್ಲಿ 3 0 ಹೋಯ್ತು. ಕರೆಕ್ಟಾ? ಈಗ ನೋಡಪ್ಪ, ಇದನ್ನು ಹೆಂಗೆ ಬರ್ಕೋಬೋದು ಅಂತಂದರೆ 2,592. ನಮ್ಮ ಕನ್ವೀನಿಯಂಟಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದು 4 × 10 ಅಂತ ಬರ್ಕೊಳ್ಳೋಣ. ಬರ್ಕೊಂಬಿಟ್ಟು ಈಗ 4ರಿಂದ ಯಾವುದು 2,592 ಭಾಗಿಸೋಣ. ನೋಡಿ, 4 6 24,
ಕರೆಕ್ಟಾ? 1 ಉಳಿತು. ಇಲ್ಲಿ 9 ಕೆಳಗಿಳಿಸ್ಕೊಳ್ಳೋಣ. 4 4 16, 3 ಉಳಿತು. ಇಲ್ಲಿ 2 ಕೆಳಗಿಳಿಸ್ಕೊಳ್ಳೋಣ. 36 ಆಯಿತು. 4 8 32. ಅಲ್ಲಿಗೆ ಆನ್ಸರ್ ಎಷ್ಟು ಬಂತು? 648. ಕರೆಕ್ಟಾ? 648 ಡಿವೈಡೆಡ್ ಬೈ 10 ಇದೆಯಲ್ಲ 10. ಈಗ 10ರಿಂದ ಭಾಗಿಸೋದು ನಮಗೆ ಗೊತ್ತಿದೆ, ಸಿಂಪಲ್. 1 ಪಾಯಿಂಟ್ ಆದಮೇಲೆ ಇಟ್ಟರೆ ಸಾಕು. ಅಲ್ಲಿಗೆ 64.8. ಅಂದರೆ ಆಲ್ಮೋಸ್ಟ್ ಇದನ್ನು ರೌಂಡಾಗಿ ಅಂದಾಜು ಬೆಲೆ, ಸಮೀಪ ಬೆಲೆ ತೊಗೊಂಡ್ರೆ ಎಷ್ಟು? 65. ಏನಿದೆ 65 ಅಂತಂದರೆ ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ನಿರಂತರವಾಗಿ ಎಲ್ಲೂ ತಂಗದೆ 1 ಗಂಟೆಗೆ 5 ಕಿಲೋಮೀಟರ್ ಅಂದೇ ನಡೆದ್ರೆ ಅವನು ಟೋಟಲ್ 60 ವರ್ಷದ ಒಳಗೆ ಭೂಮಿಯನ್ನು 65 ಸಾರಿ ಅಥವಾ 65 ಬಾರಿ ಸುತ್ತಬಹುದು. ಸೊ ಇದು ಲೆಕ್ಕ, ಹೌದಾ? ಇದು ಕಾನ್ಸೆಪ್ಟನ್ನು, ಇದನ್ನು ಅಂದಾಜು ಊಹಿಸ್ಕೊಂಡು ನಾವು ಈ ಕಾನ್ಸೆಪ್ಟನ್ನು ಮಾಡೋದು ಕಲಿಬೇಕು ಅನ್ನೋದು ಈ ಒಂದು ಕಲಿಕಾಂಶದ ಈ ಒಂದು ಕಾನ್ಸೆಪ್ಟ್ನ ಉದ್ದೇಶ ಆಗಿದೆ. ಓಕೆ, ಗೊತ್ತಾಯ್ತಾ? 65 ಬಾರಿ ಸುತ್ತಬಹುದು ಅನ್ನೋದು. ಈ ಮುಂದಿನ ಕಾನ್ಸೆಪ್ಟನ್ನು ಮುಂದಿನ ಪೇಜ್ನಲ್ಲಿರ್ತಕ್ಕಂಥ ಕಲಿಕಾಂಶಗಳನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ.